ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಆರಾಧನೆ ಮಾಡುವಾಗ ಹಾಡುವ ಪ್ರತಿಯೊಬ್ಬರು ಒಂದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರತಿ ಒಂದು ಹಾಡನ್ನು ಗ್ರಹಿಸಿಕೊಂಡು ಹಾಡುವವರಾಗಿರಬೇಕು. ಏನೋ ಹಾಡು ಅಂತ ಹೇಳ್ಬಿಟ್ಟು ಹಾಡೋದಲ್ಲ. ಆ ಒಂದೊಂದು ಹಾಡುಗಳಲ್ಲಿ ದೇವರ ವಾಕ್ಯಗಳಿದೆ. ದೇವರ ವಾಕ್ಯದಿಂದ ಬರೆಯಲ್ಪಟ್ಟಿರುವ ಹಾಡುಗಳು. ಆ ಒಂದು ಹಾಡುಗಳನ್ನು ನಾವು ಏನೋ ಹಾಡು ಅನ್ನೋದಾಗಿ ಹಾಡದ ಹಾಗೆ ದೇವರ ವಾಕ್ಯವನ್ನು, ಆ ಹಾಡಿನ ಅರ್ಥವನ್ನು ನಮ್ಮ ಹೃದಯದಲ್ಲಿ ಗ್ರಹಿಸಿಕೊಂಡು ನಾವು ಆರಾಧಿಸುವವರಾಗಿರಬೇಕು. ಉದಾಹರಣೆಗೆ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡಬಹುದು. ವಾಕ್ಯ ಹೇಗಿದೆ ಗೊತ್ತಾ? ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಬೇಕಾದರೂ ಕೇಳಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಎಂಬುದಾಗಿ ವಾಕ್ಯ ಇದೆ. ಈ ವಾಕ್ಯದಿಂದ ಯಾವ ಹಾಡು ಬರೆದಿದ್ದಾರೆ ನೋಡೋಣವಾ? ಯೇಸು ನಾನು ನಿನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ಯೇಸು ನಾನು ನಿನ್ನಲ್ಲಿ, ನಿನ್ನ ವಾಕ್ಯ ನನ್ನಲ್ಲಿ, ನನ್ನ ಪ್ರಾರ್ಥನೆಯಲ್ಲಿ ನನಗೆ ಜಯ ಸಿಗಲಿ. ನಾನು ನಿನ್ನಲ್ಲಿ ಇದ್ದು ಬಹಳ ಫಲವ ಕೊಡುವೆನು, ನಾನು ನಿನ್ನಲ್ಲಿ ಇದ್ದು ಬಹಳ ಫಲವ ಕೊಡುವೆನು. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿ ವಾಕ್ಯದ ಮುಖಾಂತರ ಹಾಡುಗಳನ್ನು ಬರೆದಿದ್ದಾರೆ. ವಾಕ್ಯ ಹೇಳುತ್ತೆ, ಯೋಹಾನ 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯವೇ ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು. ವಾಕ್ಯವೇ ದೇವರು ಆಗಿರುವುದರಿಂದ ಆ ಒಂದು ವಾಕ್ಯವನ್ನು ಆರಾಧನೆಯ ರೂಪದಲ್ಲಿ ನಾವು ಹಾಡುವಾಗ, ಆರಾಧನೆ ಬರೀ ಒಂದು ಹಾಡಂತ ಹಾಡಬಾರದು. ಒಂದೊಂದು ಆರಾಧನೆ, ಒಂದೊಂದು ವಾಕ್ಯಗಳನ್ನು, ಒಂದೊಂದು ಲೈನ್ಗಳನ್ನು, ಒಂದೊಂದು ಹಾಡಿನ ಸಾಲುಗಳನ್ನು ದೇವರ ವಾಕ್ಯವೆಂದು ಆ ಹಾಡನ್ನು ಗ್ರಹಿಸಿಕೊಂಡು ನಾವು ಹಾಡುವವರಾಗಿರಬೇಕು. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ.